ಇದು ಅದಕ್ಕೆ ಹೇಳಿದ್ ನಾನು. ಪ್ರಿಯಾ ಸಾರಿ ಲೇಟ್ ಆಯ್ತಾ? ಇಲ್ಲ ಇಲ್ಲ ಪರವಾಗಿಲ್ಲ. ಸಂಜಯ್ಗೂ ಇಲ್ಲಿ ಕೆಲ್ಸ ಆಯ್ತು ಅದಕ್ಕೆ. ಹೌದಾ ಅಣ್ಣ ಚೆನ್ನಾಗಿದ್ದೀರಾ? ಪ್ರಿಯಾ ಚೆನ್ನಾಗಿದ್ದೀನಿ, ನೀನು? ಚೆನ್ನಾಗಿದ್ದೀನಿ. ಆಕಾಶ್ ಏನೋ ಹೇಳ್ಬೇಕಿತ್ತು. ಹೇಳ್ ಪ್ರಿಯಾ. ಮಚ್ಚ ಒಂದ್ ನಿಮಿಷ ಒಂದ್ ಕಾಲ್ ಮಾಡ್ಬಿಟ್ಟು ಬರ್ತೀನಿ. ಮಚ್ಚ ಹೇಳು. ಈ ದಡಿಯಾನ ಯಾಕೆ ಕರ್ಕೊ ಬಂದೆ? ಕಾಡಿಂದ ಓಡ್ ಬಂದ ಕರಡಿ ತರ ಅವನೇ. ನಿನ್ ಫ್ರೆಂಡ್ಸ್ ಜೊತೆ ಆಚೆ ನನ್ನ ಕರ್ಕೊಂಡೋಯ್ತೀಯ ನೀನು? ಮತ್ತೆ ನನ್ನ ಮೀಟ್ ಮಾಡಕ್ ಬರುವಾಗ ಯಾಕೆ ಅವ್ರನ್ನ ಕರ್ಕೊಂಡ್ ಬರ್ತೀಯಾ? ಬಂದಿರೋದೇ ಲೇಟು. ಇಲ್ಲ ಪ್ರಿಯಾ ಲೇಟ್ ಇಲ್ಲ, ಒಂದ್ ಜಸ್ಟ್ 2 minutes ಲೇಟ್ ಆಗಿದೆ. ಅದಕ್ಕೆ ಅದು ನೀನ್ ಯಾವಾಗ್ಲೂ half an hour ಲೇಟ್ ಬರ್ತೀಯಲ್ಲ, ಅದಕ್ಕೆ ಹಂಗೆ ಟೈಮ್ ಮ್ಯಾನೇಜ್ ಮಾಡ್ಬಿಡ. ಓಹೋ, ನಾನ್ ಡೈಲಿ ಲೇಟ್ ಆಗಿ ಬರ್ತೀನಿ ಅನ್ಬಿಟ್ಟು ರಿವೆಂಜ್ ತಗೊಳಕ್ ಇವತ್ತು ನೀನ್ ಲೇಟ್ ಆಗಿ ಬಂದಿದ್ಯಾ? ಇಲ್ಲ ಪ್ರಿಯಾ, ನಾನು ಹಂಗೆ ಮಾಡ್ಬಿಟ್ಟು ಆರ್ಗ್ಯೂ ಮಾಡ್ಬೇಡ. ಸರಿ ಸಾರಿ ಪ್ರಿಯಾ, ನಂದೇ ತಪ್ಪು, ನಾನು ಒಪ್ಕೋತೀನಿ. ಯಾವಾಗ್ಲೂ ಮಾಡ್ಬಿಟ್ಟು ಸಾರಿ ಬೇರೆ ಇದ್ರಲ್ಲಿ ಸರ್ಗೆ ನಿಜ ಹೇಳಿದ್ರೆ ಕೋಪ ಬೇರೆ ಬರುತ್ತೆ. ಸಾರಿ ಇನ್ನೊಂದ್ಸರಿ ತಪ್ಪು. ಮಚ್ಚ ಏನಾಯ್ತು? ಇಲ್ಲ ಮಚ್ಚ ಏನಿಲ್ಲ. ಅಣ್ಣ ಬನ್ನಿ ಹೋಗೋಣ. ಬಾ ಆಕಾಶ್. ಪ್ರಿಯಾ ನಿನ್ಗೂ ನ್ಯೂ ಇಯರ್ ಆತರ ಡ್ರೆಸ್ ಇಸ್ಕೊಡೋಣ ಅಂತ ಇದೀನಿ. ಯಾಕೆ ನಾನ್ ಹಾಕೊಂಡಿರೋ ಈ ಡ್ರೆಸ್ ಚೆನ್ನಾಗಿಲ್ವಾ? ಇಲ್ಲ ಪ್ರಿಯಾ, ನಾನ್ ಹಂಗೆ ಹೇಳ್ತಿಲ್ಲ. ನಿನಗೆ ನಾನ್ ಹಾಕೊಳ್ಳೋ ಬಟ್ಟೆನೇ ಇಷ್ಟ ಆಗಲ್ಲ. ಇಲ್ಲ ಪ್ರಿಯಾ, ಡ್ರೆಸ್ ನಿಂಗ್ ಸೂಟ್ ಆಗುತ್ತೆ ಅಂತ ಹೇಳ್ದೆ. ಯಾಕೆ ಈ ಡ್ರೆಸ್ ಏನ್ ಜಾತ್ರೆ ತರ? ಅಯ್ಯೋ ಪ್ರಿಯಾ, ಹೋಗ್ ಅವಳ ಹತ್ರನೇ. ಇಲ್ಲ ನೀನು ಒಂದ್ ನಿಮಿಷ. ಆಕಾಶ್ ಇಯರಿಂಗ್ಸ್ ಹೆಂಗಿದೆ ನೋಡು, ಬಟ್ಟೆಗೆ ಮ್ಯಾಚ್ ಆಗುತ್ತಾ ಇಲ್ವಾ? ಇದು ಕಲರ್